ಪಾರ್ಟಿಸೋನು ಕಲ್ಲು ಸಿಕ್ತಿದ್ರು ಅದು ಮಸೀದಿಗಳಲ್ಲಿ. ಅದಕ್ಕೆ ನಾ ಹೇಳ್ತಿದ್ದೇನೆ, ಸಿದ್ದರಾಮಯ್ಯ ನಿಮ್ ತಾಕತ್ತಿದ್ರೆ RSS ನಾವು ಬ್ಯಾನ್ ಮಾಡೋಕ್ಕಿಂತ ಮುಂಚೆ ಎಷ್ಟು ಅನಧಿಕೃತವಾಗಿ ರಾಜ್ಯದಲ್ಲಿ ಮದ್ರಸಾ ಕಟ್ಟಿದ್ದಾರೆ, ಎಷ್ಟು ಅನಧಿಕೃತವಾಗಿ ತಾಲಿಬಾನ್ ಒಂದು ಉಗ್ರವಾಗಿ ತಯಾರು ಮಾಡುವಂತ ಮದ್ರಸಾಗಳನ್ನು ಕಟ್ಟಿದ್ದಾರೆ. ಅವೆಲ್ಲ ತೆಗೆಯುವಂತ ತಾಕತ್ತಿದ್ರೆ ನಿಮಗೆ ಮಾಡಿ. RSS ನೀವಲ್ಲ, ನೆಹರೂಯಿಂದ ಹಿಡಿದು ಇಂದಿರಾ ಗಾಂಧಿ ಹಿಡಿದು ರಾಜೀವ್ ಗಾಂಧಿ ಹಿಡಿದು ಈಗಿನ ಖರ್ಗೆ ಹಿಡಿದು ಯಾರಿಗೂ ಏನು ಈ ದೇಶದಿಂದ ಈ ರಾಜ್ಯದಿಂದ RSS ತೆಗಿಲಿಕ್ಕೆ ನೀವೇನ್ ಲಗ ಹೊಡೆದ್ರು ಏನ್ ಕಿಸಿದ್ರು ಆಗುದಿಲ್ಲ. ಸರ್, ಈಗ ಬಿಜೆಪಿ ಮತ್ತೆ ಕಾಂಗ್ರೆಸ್ ಏನ್ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತ ನೀ ಅತ್ತಂಗ್ ಮಾಡು ನಾನು ಅಕ್ಕಂಗ್ ಮಾಡ್ತೀನಿ ಅಂತ ರಾಜ್ಯದಲ್ಲಿ ನಡೀತಾ ಇದೆ. ನೀವು ಮಾಧ್ಯಮದವರು ಬರಿಬೇಕು, ಬರೀದಿಲ್ಲ. ಅಲ್ಲ ನೀವ್ ಹೇಳಲ್ಲ ಬರೆಯಕ್ಕೆ ಸರ್. ನಾವು ನೋಡ್ರಿ ನಾವ್ ಹೇಳ್ತೀವಿ ಕರೆ, ನೀವು ಏನ್ ಹೇಳಿದ್ರು ಮತ್ತ ಈಗ ಇನ್ನೊಂದ್ಸರಿ ಕರೆಯಾಗಿ ಹೇಳ್ಬಿಡಿ. ರಾಜಾ ಹುಲಿ ಎಂದು ದೆಹಲಿಗೆ ಹೈಕಮಾಂಡ್ ನಡಗಿದ, ರಾಜಾ ಹುಲಿ ಬಂದಿದ್ದಕ್ಕೆ ದಿಲ್ಲಿ ಹೈಕಮಾಂಡ್ ನಡಗಿತ್ತು, ತರ ನಡಗಿದ್ದು ಅದು ಬರೀತಾರಪ್ಪ. ಎಂದರೆ ರಾಜಾ ಹುಲಿ ಅದಕ್ಕೆ ಹೋದ್ರು, ಏನು ಉತ್ತರ ಕರ್ನಾಟಕದ ಹಾವಳಿ ಇದೆ, ನೆರೆ ಹಾವಳಿ ಆಗಿದೆ, ಅದು ಪರಿಹಾರಕ್ಕಾಗಿ ಹೋಗ್ಯಾರ ಅಂತೇಳಿ ಅವ್ರು ಹೇಳ್ತಾರೆ ನಿಮಗೆ. ನಾವು ಹೋಗಿದ್ದು ಯಾವುದೇ ನನ್ನ ವೈಯಕ್ತಿಕ ಕೆಲಸ ಅಲ್ಲ, ಉತ್ತರ ಕರ್ನಾಟಕದಲ್ಲಿ ಬಹಳ ಭಯಂಕರ ಪ್ರವಾಹ ಬಂದಿದ್ರು ನಾವು ಹೋಗಿದ್ದೀವಿ. ಒಳಗೆ ಹೋಗಿ ಏನಾಗ್ತಾರೆ ಪ್ರಧಾನಮಂತ್ರಿ, ಹವಳಿನೂ ಇಲ್ಲ ಪುರಳಿಲ್ಲ, ದಯವಿಟ್ಟು ನನ್ನ ಮಗನ ರಾಜ್ಯಾಧ್ಯಕ್ಷ ಮುಂದುವರಿಸಿ, ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಮಾಡಿ, ನಿಮ್ಗೆ ಕಾಲು ಬೀಳ್ತಾರೆ ತಮ್ಮ ಮಾಡದೇ ಇದ್ರೆ ನಾವು ಬಿಜೆಪಿ ಹೊರ ಬರ್ತೀನಿ, ಈ ಒಂದು ಅಂಜಿಕೆ ಹಾಕಿ ಬರ್ತಾರೆ. ಏನ್ ಬರೀತಾರೆ ಅಂದ್ರೆ ರಾಜಾ ಹುಲಿ ಮರಿ ಹುಲಿ ದೆಹಲಿಗೆ ಹೋದ್ಮೇಲೆ ಬಿಜೆಪಿ ಹೈಕಮಾಂಡ್ ತರ ನಡೀತು. ಅಲ್ಲ ಬ್ಲಾಕ್ ಮೇಲೆ ಒತ್ತಡನ ಅಂತ ಅದು ಎಲ್ಲ ಬ್ಲಾಕ್ ಮೇಲ್ ಒತ್ತಡ ಎಲ್ಲ. ಸರ್, ಈಗ ನೀವೇ ಹೇಳಿದ್ರಿ 2-3 ಸಲ 2028ಕ್ಕೆ ಹಿಂದೂ ಸರ್ಕಾರ ಬರ್ತದೆ ಹಾಗೆ ಅಂತ. ಈಗ ನಿಮ್ಮಲ್ಲೇ ಒಂದು ಮನೆ 3 ಬಾಗಿಲಾಗಿದೆ, ನಿಮ್ಮ ಗುಂಪೆ ಒಂದು, ಆ ಕಡೆ ಆ ಕಡೆ ಒಂದು ಗುಂಪು, ಹೆಂಗ್ ನೀವು ಸರ್ಕಾರಕ್ಕೆ ಹೆಂಗ್ ತರ್ತೀರಿ ನೀವು? ನಾವು ಒಂದು 3 ಭಾಗಲಿ 10 ಭಾಗಲಾಗಲಿ ಈ ರಾಜ್ಯದ ಜನ ಯಾರನ್ನ ಮುಖ್ಯಮಂತ್ರಿ ಮಾಡ್ಬೇಕತ್ತಾರೋ, ಯಾರನ್ನ ತರ್ಬೇಕತ್ತಾರೋ ತಂದೆ ತರ್ತಾರೆ. ಇದನ್ನ ಕಂಟ್ರೋಲ್ ಮಾಡೋದು ಬಿಜೆಪಿ ಹೈಕಮಾಂಡ್ ಇದೆ.